ಆಮೇಲೆ ಪುಟ್ಮಲಿ ಮನೆ ಕದ್ದಿದೆಯಾ? ಇನ್ನೇನು ಇಷ್ಟೊತ್ತಲ್ಲಿ ನಮ್ಮ ಮುಚ್ಚಲೆ ಆಟ ಆಡಾರ? ಗಂಡ ಜೊತೆಲಿರ್ಬೇಕಾದ್ರೆ ಕಣ್ಣು ಮುಚ್ಚಲೆ ಆಟ ಆಡಬಾರ್ದು ಕಮ್ಮೆ. ಹೋಗಿ ಮಾಮಣ್ಣ. ನೋಡಕ ಚಿಕ್ಕಿ ಆಮೇಲೆ ಪುಟ್ಮಲಿ ನೀನು ನಾಚ್ಕೊಂಡ್ರೆ ಯಾಪಟಿ ಭಾಷೆ ಅಂತ ಕಾಣ್ತಿದೆ ಗೊತ್ತಾ? ಯಾಪಟ್ಟಿ ಪಸಂದ ಕಂಡನು. ನನ್ನ ಅಂಗಡಿಲಿರೋ ಪಟಾಪಟಿ ಚಡ್ಡಿ ಪುಣ್ಯನೆಲ್ಲ ಒಂದೇ ಸತ ಮಾರಾಟ ಆದಷ್ಟು ಖುಷಿ ಆಯ್ತದೆ. ನನ್ನ ಪಟಾಪಟಿ ಚಡ್ಡಿ ಮನಿನ್ ಗೋಲ್ ಸರಿಯಾ? ಅದಿದ್ರೆ ತಾನೆ ನಿನ್ನ ಚಂದ ನೋಡ್ಕೊಳಕ್ ಆಗೋದು. ಹಂಗಂತರಿಯಾ? ನಂದದೇ ಹಂಗ. ಆಮೇಲೆ ಪುಟ್ಮಲಿ ಆಮೇಲೆ ಪುಟ್ಮಲಿ ಯೋಳಿ ಮಾಮಣ್ಣ. ಆಮೇಲೆ ಪುಟ್ಮಲಿ ಅತಿ ನಾಟಕ ಪ್ರೀತಿ ಉಕ್ಕಿ ಹರಿತಿದ್ಯಾ? ಇಷ್ಟೊತ್ಲಿ ಗಂಡ ಹೆಂಡ್ತಿರ ಕೋಣಗಾಯಿ ಕದ್ದು ಬತ್ತಿರಲ್ಲ ನಾಚಿಕೆ ಆಗಲ್ವಾ? ಅದಕ್ಕೆ ನೀವು ಬರಕ್ ಮೊದಲೇ ಬಂದು ನಿಂತಿದ್ದೀನಿ. ನಾನು ಬಂದಿದ್ದು ನಿಮಗೆ ಥೆರಪಿ ಮಾಡೋದಕ್ಕೆ. ಓ ಅಣ್ಣಪ್ಪನವ್ರೆ, ಇಷ್ಟೊತ್ಲಿ ಥೆರಪಿ ಮಾಡಿ ಅಂತ ಯಾವ ಮೆಡಿಕಲ್ ಪುಸ್ತಕದಲ್ಲಿ ಬರ್ದಿದ್ದು? ಇಷ್ಟೊತ್ತಲ್ಲೇ ಥೆರಪಿ ಮಾಡಬೇಕು ಅಂತ ಆ ಮೆಡಿಕಲ್ ಪುಸ್ತಕದಲ್ಲಿ ಬರ್ದಿದೆ. ಆಗ ನಿಮ್ಮ ಭಾವನೆಗಳು ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಚಂದನ್ ಅವ್ರೆ, ನಮ್ ಬಾಬಣ್ಣ ಈಗ ಕೋಪ ಮಾಡ್ಕೊತಿಲ್ಲ ಅನ್ನಿ ಸಾನೆ ಸೆಂಟ್ರಲ್ ಆಗವ್ರೆ. ಪುಟ್ಮಲಿಯವರೇ, ಅದು ಸೆಂಟ್ರಲ್ ಅಲ್ಲ, ಕಂಟ್ರೋಲ್. ಹಿಡಿದ್ರೆ ಜಾಣ. ನಿಮ್ಗೆ ಆಗ ಅನ್ನಿಸ್ಬೋದು, ಆದ್ರೆ ನನ್ಗಾಗ ಅನ್ನಿಸ್ತಿಲ್ಲ. ನೋಡಿ, ಅವ್ರ ಮುಖದಲ್ಲಿ ಕೋಪ ರುದ್ರ ತಾಂಡವವಾಡ್ತಿದೆ. ಗಂಡ ಹೆಂಡ್ರು ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ಕ್ವಾಣಕ್ ಬಂದು ಕೂತಿರಲ್ಲ, ಕೋಪ ಬರ್ದೆ ಇನ್ನೇನದ್ದು? ನೀವಿಬ್ರು ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ನಾ ಬಂದು ಕೂತ್ಕೊಂಡ್ರೆ ನಿಮ್ಗೆ ಹೆಂಗಾದ್ದು? ಅದಕ್ಕೆ ನಾನು ಅವಕಾಶನೇ ಕೊಡಲ್ವಲ್ಲ. ಮೊದಲು ನಿಮ್ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಓ ಅಣ್ಣಪ್ಪನವ್ರೆ, ಇನ್ನು ನೀವು ಇಲ್ಲೇ ಇದ್ರೆ ಕಸ್ಪಾಟಾಗ ಮುಖ ಕಿತ್ತಾಕ್ಬಿಡ್ತೀನಿ. Life isn't fair. With the sky feeling so high. ಯಾಕಮ್ಮ ನಗ್ತೀಯ ಹಿಂಗ್ಯಾಕೆ ಕೊಲ್ತೀಯ? ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು. ಸ್ಟ್ರಾಂಗ್ ನನ್ ಬಾಡಿ. ಬಾಬಣ್ಣ ಅಲ್ಲಿ ಯಾರಿದಾರು? ಅಲ್ಲಿ ನೋಡ್ಕೊಂಡ್ ಯಾಕೆ ಹಿಂಗೆ ಹಿಂಗೆ ಮಾಡ್ತಾ ಇದೀರಿ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಚಂದನ್ ಅವ್ರೆ, ನೋಡಿದ್ಯಾ ನಮ್ ಬಾಬಣ್ಣ ತಂಡಾಗ್ಬಿಟ್ರು. ನನ್ನ ಥೆರಪಿ ಅಂದ್ರೇನೆ ಹಾಗೆ. ಅದಕ್ಕೆ ನಾನು ಇಷ್ಟೊತ್ತಲ್ಲಿ ಬಂದು ನಿಂತಿರೋದು. ಈಗ ಕನಸು ಕಾಣ್ತಾ ಆರಾಮಾಗಿ ಮಲಗಿ. ಅಣ್ಣಪ್ಪನವ್ರೆ, ಥೆರಪಿ ನೆಪದಲ್ಲಿ ಬಂದು ರಾತ್ರಿನಾಗ ನನಗೆ ಕಾಟ ಕೊಟ್ಟರ್ಯಾ ನೋಡಿ, ಕೊಡ್ತೀನಿ ನಾನು. ಜಾನಿ ಜಾನಿ, ಓಯ್ ಜಾನಿ. ಸಾರಿ ಡಾರ್ಲಿಂಗ್, ನಾನೇನು ಮಾಡಲಿಲ್ಲ. ಅಯ್ಯೋ, ನೀವೇನೋ ಮಾಡಿಲ್ಲ ಅಂತ ಗೊತ್ತು. ಬೆಳಿಗ್ಗೆ ಬೆಳಿಗ್ಗೆ ಯಾರೋ ಗಂಟೆ ಬರ್ಸ್ತಿದ್ದಾರೆ, ಯಾರು ನೋಡಿ. ಬೆಳಿಗ್ಗೆ ಬೆಳಿಗ್ಗೆ ಯಾರಪ್ಪ ಗಂಟೆ ಬರೆಸ್ತಿದ್ದಾರೆ? ಬ್ಯಾಡ್ ಮಾರ್ನಿಂಗ್ ಮಿಸ್ಟರ್ ನಾಲಾಯಕ್. ಏನ್ರಿ ಗೌಡ್ರೆ, ಬೆಳಿಗ್ಗೆ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ? ರಾತ್ರಿನಾಗ ನಮ್ ರೂಮ್ ತಗೊಂಡ್ಬರ್ತೀರಿ, ಅದಕ್ಕೆ ಈಗ ನಿಮ್ ರೂಮ್ಗೆ ಹೋಗಕ್ ಬಂದೀನಿ. ರೂಮ್ಗೆ ಹೋಗಕ್ ನಾನು ಬಿಡಲ್ಲ, ಅಲ್ಲಿ ಮಧುರ ಮಲಗಿದಾಳೆ. ಅದು ಗೊತ್ತಿದ್ದೆ ಹೋಯ್ತಾ ಇರೋದು. ಏನ್ರಿ ಇಷ್ಟು ಅಸಹ್ಯವಾಗಿ ಮಾತಾಡ್ತೀರಾ? ನೀವು ನಡ್ಕೊಳ್ಳೋ ಅಸಹ್ಯಕ್ಕಿಂತೇನ ಅಸಹ್ಯ ಇಲ್ಲ ಬಿಡಿ. ಗೌಡ್ರೆ, ನೀವು ರೂಮ್ಗೆ ಒಳಗೆ ಹೋಗಕ್ ನಾನು ಬಿಡಲ್ಲ. ಯಾಕೆ ಹೋಗಕ್ ಬಿಡಲ್ಲ? ನನಗೆ ಕೋಪ ಬರ್ತದೆ. ಅವ್ರನ್ನ ನೋಡ್ಲಿಲ್ಲ ಅಂದ್ರೆ ಕೋಪ ತಣ್ಣಗಾಗಲ್ಲ. ಕಂಟ್ರೋಲ್ ಮಾಡ್ಕೊಳ್ಳಿ, ಎಲ್ಲ ತಣ್ಣಗಾಗ್ಬಿಡುತ್ತೆ. ಥೆರಪಿ ಮಾಡ್ರಿ, ಮಾಡಿ ನೋಡು. ರಾತ್ರಿನಾಗ ಕದ್ದು ಮುಚ್ಚಿ ಬಂದು ಥೆರಪಿ ಮಾಡ್ತೀರಿ, ಈಗ ಆಗಲ್ವಾ? ನಾನು ನೀವೇನ ಮಾಡ್ರು ಬಿಡಲ್ಲ, ಹೋಯ್ತೀನಿ. ನೀವು ಹೋಗಕ್ ನಾನು ಬಿಡಲ್ಲ ರೀ. ಏನಿದು ಗಲಾಟೆ? ಗೌಡ್ರ ಇಷ್ಟೊತ್ನಲ್ಲಿ ಯಾಕೆ ಬಂದಿದ್ದೀರಾ? ದೇವಿ ದರ್ಶನಕ್ಕೆ ನೋಡು ಮಧುರ ಅವ್ರ, ಈ ಅಣ್ಣಪ್ಪನವರು ನಿನ್ನೆ ರಾತ್ರಿ ರೂಮ್ ತಗೊಂಡ್ ಬಂದು ಅದೇನ ಥೆರಪಿ ಅಂತ ಹೇಳ್ಕೊಟ್ರು. ಸರಿಯಾಗಿ ಗೊತ್ತಾನಿಲ್ಲ, ಅದಕ್ಕೆ ಯಾನಂತ ಕೇಳ್ಕೊಂಡು ಹೋಗೋಂತ ಬಂದಿ. ಜಾನಿ, ರಾತ್ರಿ ನೀವ್ ಯಾಕೆ ಅವ್ರ ರೂಮ್ಗೆ ಹೋಗಿದ್ರಿ? ಅನೇ, ಇವ್ರಿಗೆ ಯಾವ ಥೆರಪಿ ಹೇಳ್ಕೊಟ್ರೆ ಇವ್ರ ಕೋಪನೇ ಕಡಿಮೆ ಆಗ್ತಿಲ್ಲ. ಗೌಡ್ರ, ನಾ ಹೇಳಿದ್ನಲ್ವಾ ನಿಮಗೆ ಕೋಪ ಬಂದಾಗ ನಾನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಇಮ್ಯಾಜಿನ್ ಮಾಡ್ಕೊಂಡು ಕಂಟ್ರೋಲ್ ಆಯ್ತದ ಮಧುರ ಅವ್ರೆ. ಅಷ್ಟರಲ್ಲಿ ಅಣ್ಣಪ್ಪನವರು ಮಧ್ಯಕ್ಕೆ ಕಡ್ಡಿ ಮಿಠಾಯಿ ತಂದು ಇಟ್ಬಿಡ್ತಾರೆ, ಪುನಃ ಕೋಪ ಸರ್ಕ್ ಅಂತ ಮ್ಯಾಲ್ ಕೊಟ್ಟೋಯ್ತದೆ. ಓ ಗಾಡ್, ಗೌಡ್ರ ನಿಮ್ ಕೋಪದ ಕಾಲ ತುಂಬಾ ಸೀರಿಯಸ್ ಆಗ್ತಿದೆ ಅನ್ಸುತ್ತೆ. ಅದಕ್ಕೆ ಮಧುರ ಅವ್ರು ಹೇಳಿದ್ದು, ನೀವು ಇಲ್ಲಿರೋಕ್ಕಿಂತ ನಮ್ಮ ಮಟ್ಟಿನ ನನ್ನ ಜೊತೆಗಿರಿ ಅಂತ. ಗೌಡ್ರೆ, ಜಾನಿ ಕೂಲ್ ಜಾನಿ, ನೀವು ಹೀಗೆ ಕೂಗಾಡಿದ್ರೆ ನಿಮ್ಗೂ ಅವ್ರಿಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಗೌಡ್ರೆ, ನೀವೇನ್ ಮನೆಗೆ ಹೋಗಿ, ನಾನು ಆಮೇಲೆ ಬಂದು ಮೀಟ್ ಮಾಡ್ತೀನಿ. ಇಷ್ಟು ಹೇಳಿದ್ರಲ್ಲ, ಇಷ್ಟು ಸಾಕು ಮಧುರ ಅವ್ರೆ, ಬರ್ತೀನಿ.
ಮರ್ತೇ ಬಿಟ್ಟಿದಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ನಿಜವಾಗ್ಲೂ ಹುಚ್ಚಿಡ್ದು ಬಿಟ್ಟಿದೆ ಅನ್ಸುತ್ತೆ. ಇಂಥ ಹುಚ್ಚನ್ ಕಟ್ಕೊಂಡು ನಮ್ಮ ಪುಟ್ಟಮಲ್ಲಿ ಅವರು ಅದೆಷ್ಟು ಕಷ್ಟ ಅನುಭವಿಸ್ತಿದಾರೋ. ಜಾನಿ ಕೂಲ್ ಜಾನಿ, ರಿಲ್ಯಾಕ್ಸ್ ಆಗಿ. ಯಾಕೆ ಸುಮ್ಮನೆ ಕೋಪ ಮಾಡ್ಕೋತೀರಾ? ಹೋಗಿ 2 ಕಪ್ ಗ್ರೀನ್ ಟೀ ಮಾಡ್ಕೊಂಬನ್ನಿ.